ನಿಮ್ಮನ್ನ ಹೊಡೆದು ಓಡಿಸ್ಬೇಕಾಗೈತಿ ಒಂದಿನ. ಯಾಕಂದ್ರೆ ಸರಿಯಾಗಿ ಕೆಲಸನ ಮಾಡಾಕತ್ತಿಲ್ಲ ನೀವು. ರೈತರ ಕಷ್ಟಗಳು ಹಲವಾರು. ಆ ಕಷ್ಟಗಳಲ್ಲಿ ಈ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಒಂದೊಂದು ಕಷ್ಟಗಳಿಗೂ ಪರಿಹಾರ ಕೊಡ್ತಾ ಇಲ್ಲ. ಸಣ್ಣ ಪುಟ್ಟ ಕಷ್ಟಗಳಿಗೂ ಪರಿಹಾರ ಕೊಡ್ತಾ ಇಲ್ಲ. ಇವತ್ತಿನ ದಿನ ಸಂಕನಾಳ ಶಾಖಾ ಕಾಲುವೆಯ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಮತ್ತೆ ಏನು ಮಾಡಾಕತ್ತಾರ ಅಂದ್ರೆ ರೈತರಿಗೆ ನೋಟಿಸ್ ಕೊಡದೇನೆ ಕಾಮಗಾರಿ ಚಾಲು ಮಾಡ್ಯಾರ. ರೈತರಿಗೆ ನೋಟಿಸ್ ಕೊಡದೇನೆ ಕಾಮಗಾರಿ ಚಾಲು ಮಾಡ್ಯಾರ. ಅರ್ಧಂಬರ್ಧ ಕಾಮಗಾರಿ ಮಾಡ್ಯಾರ. ಮತ್ತೇನು ಹೇಳ್ತಾರ, ರೈತರೇ ಬಂದ್ ಮಾಡಾಕತ್ಯಾರ, ನಾವೇನು ಮಾಡಂತೇಳಿ ರೈತರ ಮೇಲೆ ಹಾಕಾಕತ್ಯಾರ. ಇಂಥ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ನಮ್ಮ ಆಲಿಮಟ್ಟಿ ಕೆಬಿಜಿನಲ್ ಆಫೀಸ್ನೊಳಗೆ ಅದಾರ. ಇವ್ರಿಗೆ ಒಂದೇ ಮಾತು ಹೇಳ್ತೀನಿ, ನಿಮಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ತಗೋರಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನ್ಯಾಗ ಕುಂದ್ರಿ. ಯಾಕಂದ್ರೆ ನಾವು ತೆರಿಗೆ ಕಟ್ಟುವಂತ ಹಣದಿಂದ ನಿಮಗೆ ಪೇಮೆಂಟ್ ಬರ್ತದೆ ತಿಂಗಳ. ಅದನ್ನು ತಿಂದು ಅದನ್ನು ಉಂಡು ರೈತರು ಬೆಳೆದಂತ ಬೆಳೆಯನ್ನ ಹಾರವನ್ನ ತಿಂದು ಇವತ್ತಿನ ದಿನ ರೈತರ ಮೇಲೆ ನೀವು ದ್ರೋಹ ಮಾಡ್ತೀರಿ ಅಂದ್ರೆ ನಿಮ್ಮಂತ ದ್ರೋಹಿಗಳು ಈ ಜಗತ್ತಿನೊಳಗೆ ಇಲ್ಲ. ಅಂತ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ನಮ್ಮ ಆಲಿಮಟ್ಟಿಯಲ್ಲಿ ಇದಾರ. ಇವ್ರು ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾಕಂದ್ರ ನಮ್ಮ ರಾಜಕಾರಣಿಗಳ ಚೀಲ ಹಿಡ್ಕೊಂಡು ಇವ್ರು ಆಡಾಡ್ತಾರ. ಅವ್ರ ರಾಜಕಾರಣಿಗಳಿಗೆ ಏನೋ ಅವ್ರಿಗೆ ಕೂಡ ಏನೋ ಕಮಿಷನ್ ಹೋಗುತ್ತೋ ಏನ್ ಮಾಡ್ತಾ ಗೊತ್ತಿಲ್ಲ ಇವ್ರ ಕಡೆಯಿಂದ. ಅವರು ಇವ್ರು ಹೇಳ್ದಂಗೆ ಕೇಳೋದು, ಇವ್ರು ಅವ್ರು ಹೇಳ್ದಂಗೆ ಕೇಳೋದು ನಡೆಸಿಬಿಟ್ಟಾರ. ಇಲ್ಲಿ ನಡಬರ್ಕ್ ನಮ್ಮ ರೈತರನ್ನ ಸಾಯ್ ಹೊಡ್ಯಾಕತ್ತಾರ, ನಮ್ಮ ರೈತರ ಮಕ್ಕಳನ್ನ. ಅದಕ್ಕೆ ಇದು ಇಲ್ಲಿಗೆ ಬಂದ್ ಆಗ್ಬೇಕು. ಒಂದ್ ವೇಳೆ ಇಲ್ಲಿ ಮುಂದೆ ಹರಿಸ್ಕೊಂಡು ಹೊಂಟ್ರಿ ಅಂದ್ರ ಇನ್ನು ಮೇಲೆ ನೀವು ಈ ನಮ್ಮ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ರೈತರು ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರು ಎಲ್ಲ ರೈತರು ಸೇರ್ಕೊಂಡು ನಿಮ್ಮನ್ನ ಹೊಡೆದು ಓಡಿಸ್ಬೇಕಾಗೈತಿ ಒಂದಿನ. ಯಾಕಂದ್ರೆ ಸರಿಯಾಗಿ ಕೆಲಸನ ಮಾಡಾಕತ್ತಿಲ್ಲ ನೀವು. ಹಂಗಂದ್ರ ಸರಿಯಾಗಿ ಕೆಲಸ ಮಾಡಾಕತ್ತಿಲ್ಲ. ಎಸಿ ರೂಮ್ನ್ಯಾಗ ಬರ್ತೀರಿ, ಕುಂದಿರ್ತೀರಿ, ಸುಮ್ಮನೆ ಒಂದ್ ಎರಡು ಮಾತು ಮಾತಾಡ್ತೀರಿ, ಬರೀ ಫೋನ್ ಒಂದು ಮಾಡಿಬಿಟ್ಟಾರ. ಈಗ ಫೋನ್ಯಾಗ ಹಿಂಗೆ ಮ್ಯಾಕ್ ಏರ್ಸ್ಕೋತ್ ಕೂತು ಬಿಡ್ತಾರ ಒಳಗೆ ಬಂದು ಆಫೀಸ್ನಾಗ ಬಂದು. ಕೆಲಸನೇ ಮಾಡಲ್ಲ. ರೈತರ ಬಗ್ಗೆ ನಿಷ್ಕಾಳಜಿ. ಇಂಥ ಅಧಿಕಾರಿಗಳು ನಮ್ಮ ಈ ಆಲಿಮಟ್ಟಿ ಆಫೀಸ್ನೊಳಗೆ ಇರಬಾರ್ದು. ಇವತ್ತು ಹೇಳಕತ್ತೇವೆ, ಸರ್ಕಾರಕ್ಕೂ ಹೇಳಕತ್ತೇವೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ರೈತರ ಕೆಲಸಗಳಿಗೆ ಬಹಳ ವಿಳಂಬವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಅಂತ ಹೇಳಲ್ಲ. ಅಲ್ಲಿ 100 ಅಧಿಕಾರಿಗಳ ಒಳಗ 99 ಜನ ಅಧಿಕಾರಿಗಳು ಚಲೋ ಅದಾರ. 90 ಜನ ಅಧಿಕಾರಿಗಳು ಏನದಾರಲ್ಲ ತುಂಬಾ ಭ್ರಷ್ಟಾಚಾರದಿಂದ ಅಧಿಕಾರವನ್ನ ನಿಭಾಯಿಸ್ತಾ ಇದ್ದಾರೆ ಇವತ್ತಿನ ದಿನ. ಇಲ್ಲ, ಎಲ್ಲರೂ ಹಂಗಿರಲ್ಲ. ಎಲ್ಲ ಅಧಿಕಾರಿಗಳು ಈ ಅದರಾಗಿ ಕೆಬಿಜಿನಲ್ ಆಫೀಸ್ ಅಧಿಕಾರಿಗಳು ಅಂಕರು ಬಹಳ ಮೈ ಉಂಡ್ಬಿಟ್ಟೈತಿ ಇವ್ರಿಗೆ. ಇವ್ರ ಮೈ ಮೇಲೆ ಚರ್ಮ ಬಹಳ ಪಿಂಡ್ ಆಗೈತಿ. ಇವ್ರಿಗೆ ಬರೇ ನಾವು ಮಾತಿನಿಂದ ಹೇಳಿದ್ರೆ ಕೇಳುವಂತ ಅಧಿಕಾರಿಗಳಲ್ಲಿ ಇವರು. ಮುಂದಿನ ದಿನಮಾನಗಳಲ್ಲಿ ನಾವು ಎತ್ತುಗಳಿಗೆ ಏನು ಬಳಸ್ತೇವಲ್ಲ, ಬಾರ್ಕೋಲ ಜಬರಿ, ಮುಂದಿನ ದಿನಮಾನಗಳಲ್ಲಿ ನಾವು ಹೇಳಿದಂತ ಕೆಲಸಗಳು ಬೇಗನೆ ಮಾಡಲಿಲ್ಲ ಅಂದ್ರ ಬಾರ್ಕೋಲ್ ತಗೊಂಡು ಆಫೀಸಿಗೆ ಬರ್ತೇವೆ. ಇದು ಸತ್ಯವಾದ ಮಾತು. ನಮ್ಮನ್ನ ನೀವು ಹಿಂದಾಡೆ ಏನ್ರ ಮಾಡ್ರಿ, ನಮ್ಮನ್ನ ಸರ್ಕಾರಕ್ಕೆ ಹೇಳಕತ್ತೇವೆ. ನಮ್ಮನ್ನ ಓದ್ ಜೈಲ್ನಾಗಾರ ಹಾಕ್ರಿ, ನಮ್ಮನ್ನ ಓದ್ ಏನು ಗಲ್ ಶಿಕ್ಷೆಯಾರ ಮಾಡ್ರಿ. ಆದ್ರೆ